टर्मिनल 2 में जाना है हमें। टर्मिनल 2 में जाना, स्ट्रेट जाइएगा। हाँ, जब स्ट्रेट जाके लेफ्ट लीजिएगा, एकदम स्ट्रेट चले जाइएगा। वो लाइट वगैरह है ना 2 ಸೊ ಎಲ್ಲ ಆಲ್ಮೋಸ್ಟ್ 120 ಸ್ಪೀಡ್ ಮೇಲೇನೆ ಇದೆ ನೋಡಿ ಹೆಂಗ್ ನುಗ್ತಾ ಇದೆ. ದಿಸ್ ಔಟ್ ವ್ಯೂ ಆಫ್ ಏರೋಪ್ಲೇನ್. ಸೊ ಗೈಸ್ ಇಲ್ಲೆಲ್ಲ ನಿಂತ್ಕೊಳಂಗೆ ಇಲ್ಲ, ನಿಂತ್ಕೊಂಡ್ರೆ ಬಾಧೆ ತುಂಬಾನೇ ಓವರ್ ಬಾಧೆ. ಎಗರ್ತಾಯ್ತಾ ಸೊ ಹೇ ಗೈಸ್ ಅಸ್ಸಲಾಮ್ ಅಲೈಕುಮ್, ನನ್ನ ಇನ್ನೊಂದು ವೀಡಿಯೋಗೆ ಸುಸ್ವಾಗತ. ಸೊ ಇವತ್ತು ಪ್ಲ್ಯಾನ್ ಆಗಿರೋದು ಬಂದುಬಿಟ್ಟು ಏರ್ಪೋರ್ಟ್ ಒಳಗಡೆ ಹೋಗ್ಬಿಟ್ಟು ಶೂಟ್ ಮಾಡೋದು. ಸೊ ನಾವು ಇವಾಗ ಹೋಗ್ತಾ ಇರೋದು, ನಾನು ನಮ್ಮ ಕಾರ್ತಿಕ್ ಅವ್ರ ಫ್ರೆಂಡ್ ಪ್ರಜ್ವಲ್ ಬ್ರೋ ಮತ್ತು ಮನ್ಸೂರು. ನಾವು ಇವಾಗ ಎಕ್ಸಾಕ್ಟಲ್ಲಿರೋದು ನಮ್ಮ ಟೀಮ್ ಎಕ್ಸ್ ಕೆಫೆ. ಎಲ್ಲರಿಗೂ ಗೊತ್ತಿರಬೇಕು, ಬಿಕಾಸ್ ನನ್ನ ಗಾಡಿ ಓಪನಿಂಗ್ ಎಲ್ಲ ನಾನು ಇಲ್ಲೇ ಮಾಡೋದು. ಸೊ ಬನ್ನಿ ಗೈಸ್ ಹೋಗಿ ನೋಡೋಣ ಯಾವ ಥರ ಇರುತ್ತೆ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ ರೋಡ್ಗಳು ಹೆಂಗೆ ಹೋಗಬೇಕು, ಏರ್ಪೋರ್ಟ್ ಒಳಗಡೆ ಫೋಟೋನ ಹಿಡಿಬೇಕು. ಸೊ ಅದನ್ನು ತಿಳಿಸ್ಕೊಡ್ತಾ ಇದ್ದೀರಿ ಇವತ್ತು. ಸೊ ಬನ್ನಿ ಗೈಸ್ ಹೋಗೋಣ, ನೋಡೋಣ ನಮ್ಮ ಬ್ಲಾಗ್ ಹೆಂಗಿರುತ್ತೆ ಅಂತ. ಸೊ ಫಾಸ್ಟ್ ಇನ್ ದಿ ಎಂಡ್ ಆ್ಯಂಡ್ ಮತ್ತು ಸಬ್ಸ್ಕ್ರೈಬು, ಲೈಕು, ಶೇರನ್ನು ಮಾಡೋಕ್ಕೆ ಮತ್ತೋಗ್ಬೇಡಿ. ವ್ಯೂಸ್ ತುಂಬಾ ಹೋಗ್ತಾ ಇದೆ, ಬಟ್ ನನಗೆ ಯಾವ ಥರ ಲೈಕ್ ಸಿಗ್ತಾಯಿಲ್ಲ. ಸೊ ಪ್ಲೀಸ್ ಗೈಸ್ ಲೈಕ್ ಇಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗೋಣ. टर्मिनल 2 में पीछे पार्किंग किसी भी नहीं है, थोड़ा हट के है। ओके, मतलब टर्मिनल 2 में जाना है हमें। टर्मिनल 2 में जाना, स्ट्रेट जाइएगा। हाँ, जब स्ट्रेट जाके लेफ्ट लीजिएगा, एकदम स्ट्रेट चले जाइएगा। वो लाइट वगैरह है ना 2 में ही है ना। 2 में ಓಕೆ, ಥ್ಯಾಂಕ್ ಯು ಬ್ರೋ. ಸೊ ಗಾಯ್ಸ್ ನಾವೊಬ್ರಿಗೆ ಅಡ್ರೆಸ್ ಕೇಳಿದ್ದೀರಿ. ಸೊ ದಾರಿ ಫುಲ್ ಅಂತೂ ಬ್ಲಾಗ್ ಮಾಡೋಕ್ಕಾಗ್ತಾ ಇದ್ದಿಲ್ಲ, ಆದ್ದರಿಂದ ಜಸ್ಟ್ ಏರ್ಪೋರ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಸೊ ನಮ್ಮ ಕಾರ್ತಿಕ್ ಬ್ರೋ ಅವರು ಮುಂದೆ ಇದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಜಾಸ್ತಿ ಸ್ಪೀಡಲ್ಲಿ ಓಡ್ಸೋಕ್ಕಾಗಲ್ಲ. ಸೊ ಚೆಕ್ ದಿಸ್ ಔಟ್, ವ್ಯೂ ಆಫ್ ಅವರ್ ಬೆಂಗಳೂರು ಏರ್ಪೋರ್ಟು. ಸೊ ನಾವು ಹೋಗ್ತಾ ಇರೋ ಗಾಡಿ ಬಂದ್ಬಿಟ್ಟು ನಮ್ಮ RX-Z. ಸೊ ಎಲ್ಲರಿಗೂ ಗೊತ್ತಿರ್ಬೇಕು ಅನ್ಕೊತೀನಿ. ಸೊ ನಮ್ಮ Z ಬ್ಲಾಗ್ ನೋಡಬೇಕಂದ್ರೆ ನಮ್ಮ ಕಾರ್ತಿಕ್ ಅವರ ಬ್ಲಾಗ್ನ ನೋಡಿ, ಅವರು ಆದಷ್ಟು ಬೇಗ ಬಿಡ್ತಾರೆ. ಸೊ ಏನು ಗುರು ಈ ಥರ ಇದೆ ರೋಡ್ ಅಂದರೆ ಸೈಕ್ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ರೋಡ್, ಏರ್ಪೋರ್ಟ್ ರೋಡ್ ಮಾತ್ರ. ಸೊ ನಾವು ಹೋಗ್ತಾ ಇರೋದು ಇವಾಗ ಟರ್ಮಿನಲ್ 2. ಟರ್ಮಿನಲ್ 1 and 2. ಇದು ಯಾವುದಕ್ಕೂ ರೋಡ್ಗಳಿಗೆ ಬಂದೇ ಇಲ್ಲ ನಾನು. ಇಷ್ಟೆಲ್ಲ ನೀಟಿಗೆ ಇಕ್ಕವ್ರ ಅಂದರೆ ಸೈಕ್ ಗುರು. ಲೈಟ್ಗಳು ನೋಡ್ತಾ ಇರ್ಬೋದು ನೀವು, ರೆಡ್ ಆ್ಯಂಡ್ ವೈಟ್. ಆ್ಯಂಡ್ ನಾವು ಮೇನ್ ರೋಡಿಗೆ ಬಂದರೆ ಫುಲ್ ಕ್ಲಾರಿಟಿ ಸಿಗುತ್ತೆ. ಚೆಕ್ ದಿಸ್ ಔಟ್ ಗೈಸ್, ಕಾರ್ಗಳು ಹೆಂಗೆ ಹೋಗ್ತಾ ಇದೆ 1 by 1. ಸೊ ಎಲ್ಲ ಆಲ್ಮೋಸ್ಟ್ 120 ಸ್ಪೀಡ್ ಮೇಲೇನೆ ಇದೆ ನೋಡಿ ಹೆಂಗೆ ನುಗ್ತಾ ಇದೆ. ಓಹೋ, ಸೊ ನಾನು ಹತ್ತು ಕಡೆ ಗಮನಿಸಾಗಿ ಹೋಗಿ ನಾನು ಮಿಸ್ ಮಾಡ್ಕೊತಾ ಇದ್ದೆ. ಸೊ ನಮ್ಮ ಒಂದು ಕಾರ್ನರಲ್ಲಿ ನಾವು ಬಂದ್ಬಿಡೋಣ. ಸೊ ಚೆಕ್ ದಿಸ್ ಔಟ್, ವ್ಯೂ ಸಾಕತ್ತಿಗಿದೆ. ಸೊ ಈ ಟೈಮಲ್ಲಿ ಒಂದು RX-Z ಇಟ್ಕೊಂಡು ಏರ್ಪೋರ್ಟ್ ಒಳಗಡೆ ಬಂದಿದ್ದೀರಿ ಅಂದರೆ ಅದೇ ಒಂದು ದೊಡ್ಡ ಕದರು. ಆ್ಯಂಡ್ ಇವೆಲ್ಲ ವ್ಯೂ ನೋಡಬೇಕಂದ್ರೆ ಅದೊಂದು ನೆಕ್ಸ್ಟ್ ಲೆವೆಲ್ ಕದರು. ಸೊ ಬನ್ನಿ ಗೈಸ್, ನಿಮಗೆ ಒಳಗಡೆ ಓದ್ತಾ ನಾವು ಎಲ್ಲ ನಿಮಗೆ ನೋಡ್ಸೋಣ. ಸೊ ಗೈಸ್ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಇದು ನಮ್ಮ ಫಸ್ಟ್ ಟೈಮ್. ಸೊ ನಾನು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಲೈಕ್ ಬರಬೇಕು ಏರ್ಪೋರ್ಟ್ ರೋಡ್ಗೆ, ಗಾಡಿ ಓಡಿಸ್ಬೇಕು. ಸೊ ನಮ್ಗೆ ಇವತ್ತು ಟೈಮ್ ಸಿಕ್ಕಿದೆ. ಬಟ್ ಎಲ್ಲ ತೊಚ್ಕೊಂಡು ಹೋಗ್ತಾವ್ರೆ. ಬಟ್ ನಾನೇನಾದರೂ ಓಡಿಸಿದ್ರೆ ಕಾಪ್ಸ್ ಗಿಫ್ಟ್ಸ್ ಕಾಟ ಏನಾದರೂ ಬರುತ್ತೇನೋ ಅಂತ ಸ್ವಲ್ಪ ಭಯ ಆಗ್ತಾ ಇದೆ. ಬಿಕಾಸ್ ಇಟ್ ಈಸ್ ಆನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲ. ಸೊ ಓವರ್ ವೈಲೆನ್ಸ್ ಈಸ್ ನಾಟ್ ಅಲೌಡ್. ಎಗರ್ತಾಯ್ತಾ
ಸೊ ಗಾಯ್ಸ್ ನ್ಯೂ ಅಪ್ಡೇಟ್ ನಮ್ಮ ಕಾರ್ತಿಕ್ ಅವ್ರು ಕೊಟ್ಟಿದ್ದಾರೆ, ಹಿಂದೆ ಬುದ್ಧೆ ಆಗಿರ್ತೈತೆ ನಮ್ಮ ಸೆಡ್ಡಲ್ಲಿ. ಸೊ ಅದನ್ನೊಂದು ಫಸ್ಟ್ ಏನಾದರೂ ಮಾಡಬೇಕು. ಸೊ ನಾನು ಜೆಡ್ ಇಸ್ಕೊಂಡಿದ್ದೆ ಅಲ್ಲ, ಅವ್ರು ಆಲ್ರೆಡಿ ಮಾಡಿ ಇಕ್ಕಿದ್ರು, ನಾನು ಅದು ಚೆನ್ನಾಗಿಲ್ಲ ಅಂತ ತೆಗ್ದೆ. ಸೊ ನಮಗೆಲ್ಲ ಟೋಲ್ ಇಲ್ಲ ಅನ್ಕೊತೀನಿ. ಸೊ ಎಲ್ಲರೂ ನುಗ್ತಾವ್ರೆ, ನಮಗೆ ನುಗ್ಗೋಕ್ಕೆ. So this is a check post guys, check this out. ಸೊ ಎಲ್ಲರೂ ಬರ್ತಾನೆ ಅವರೇ, ಅದರಿಂದ ನಾವು ಈ ಕಡೆ ನುಗ್ಗಿದ್ರಿ. ಸೊ ಟರ್ಮಿನಲ್ ಹೋಟೆಲ್ ಕೂಡ ಇದೆ ಈ ಕಡೆ ತಗೊಂಡ್ರೆ, ಆ್ಯಂಡ್ ಈ ಕಡೆ ಟರ್ಮಿನಲ್ 2 ಪಾರ್ಕಿಂಗು ಅದು ಇದು. ಸೊ ಈ ರೋಡಲ್ಲಿ ಅವಾಗೆಲ್ಲ ವೀಲಿ ಹೊಡೆಯೋಕೆ ಬಿಟ್ಟಿದ್ರೆ ಆಟ ಆಡ್ಬಿಡೋರು ನಮ್ಮ ಹುಡುಗರೆಲ್ಲ, ಆ ಟೈಪ್ ಇದೆ ಗುರು. Watch and weave, check this out. ಸೊ ಗೈಸ್ ನಾವು ಒಂದು ಅಪ್ಡೇಟ್ ಮಾಡೋಕ್ಕೆ ಮೊದಲುಬಿಟ್ಟೆ. ಸೊ ನಮ್ಮ ಝೆಡ್ಡಲ್ಲಿ ನಾನು ಒಂದು ಇನ್ಬಿಲ್ಟ್ ಹಾಕಿದ್ದೀನಿ. ಸೊ ಇಟ್ಸ್ ಅನ್ ಚೇಂಬರ್ ಟೈಪ್ ಇನ್ಬಿಲ್ಟು. ಸೊ ಓಪನ್ ಆದರೆ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಬಟ್ ನನ್ನ ಗಾಡಿ ಇವಾಗ ಓಪನ್ ಆಗಲ್ಲ, ಯಾಕಂದರೆ ಒಂದು ಚಿಕ್ಕ ಫಾಲ್ಟ್ ಇದೆ. ಬಿಕಾಸ್ ಅದು ಕಾರ್ಬೊರೇಟ್ರ್ ಹತ್ರ ಒಂದು ರಬ್ಬರ್ ಬರುತ್ತೆ, ಲೈಕ್ ಕಾರ್ಬೊರೇಟ್ರ್ ಮತ್ತು ಏರ್ ಫಿಲ್ಟರ್ಗೆ ಒಂದು ರಬ್ಬರ್ ಬರುತ್ತೆ. ಸೊ ಆ ರಬ್ಬರ್ನ ಬಿಚ್ಚಿದ್ರೆ ಮಾತ್ರ ನನ್ನ ಗಾಡಿ ಓಡೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಆಗಲ್ಲ. ಬಟ್ ನಾನು ಟ್ರೈ ಮಾಡಿದೆ, ಅದಾಗಿಲ್ಲ. ಯಾಕಂದರೆ ಅದರಲ್ಲಿ 2 ಕ್ಲಿಪ್ಸ್ ಹಾಕಿದ್ದೀರಿ, ಸ್ಕ್ರೂಸ್ ಒಂದೆರಡು ಹಾಕಿದ್ದೀರಿ. ಸೊ ಜಸ್ಟ್ ಯು ಕ್ಯಾನ್ ಚೆಕ್ ಔಟ್ ದಿ ಸೌಂಡ್ ಗೈಸ್. ನಮ್ಮ ನಾರ್ಮಲ್ ಇದರಲ್ಲಿ ಈ ಥರ ಸೌಂಡೇ ಇದ್ದಿಲ್ಲ. ಸೊ ಹೋಗ್ತಾ ಇದೆ ಗುರು, ಲೈಕ್ 110 120 ಓಡ್ತಾ ಇದೆ. ಯು ಕ್ಯಾನ್ ಚೆಕ್ ದಿಸ್ ಔಟ್. ಬಟ್ ಅದನ್ನು ಬಿಟ್ಬಿಟ್ರೆ ನೆಕ್ಸ್ಟ್ ಲೆವೆಲ್ಗಿರುತ್ತೆ. ಓಹ್ ಇವ್ನು ನೋಡಿ ಗುರು, ಯಾರೋ 120 ಹೋಗ್ತಾವನೆ, ನಾವೆಲ್ಲ 2 ವೀಲರ್ ಗುರು. ಸೊ ಗಾಯ್ಸ್ ಚೆಕ್ ದಿಸ್ ಔಟ್, view of our ಟರ್ಮಿನಲ್ 2. ಸೊ ಸಖತ್ತಾಗಿದೆ ಗುರು, ಯೂರಿಯನ್ ಗುರು ಇಲ್ಲಿಂದ ನೋಡ್ತಾವ್ರೆ. ಸೊ ಯು ಕ್ಯಾನ್ ಚೆಕ್ ದಿಸ್ ಔಟ್, ವ್ಯೂ ಆಫ್ ಏರೋಪ್ಲೇನ್ಸ್. ಓಹೋ, ಸೊ ಇಲ್ಲಿ ನಿಲ್ಸಂಗಿಲ್ಲ, ಹಿಂದೆ ಸೈರನ್ ನೋಡ್ಕೊಂಡು ಬರ್ತಾವ್ರೆ ಗುರು. ಏರೋಪ್ಲೇನ್ ಕಾಣಿಸ್ತೈತೆ, ಏರೋಪ್ಲೇನ್ ಕಾಣಿಸ್ತೈತೆ. ಸೊ ಯು ಕ್ಯಾನ್ ಚೆಕ್ ದಿಸ್ ಔಟ್, ವ್ಯೂಸ್. ಅಲ್ಲಿಂದ ಬೊಂಬಡಿಗಳು ಹೊಡಿತಾವ್ರೆ. ಏನು ಗುರು ಇಷ್ಟೊಂದು ಟ್ರಾಫಿಕ್ಕು, ಹಾಕಂಗಿಲ್ಲ ಅಂತ. ಸೊ ನಮ್ಗೆ ಯಾರು ಏನು ಮಾತಾಡ್ಸಿಲ್ಲ. ಚೆಕ್ ದಿಸ್ ಔಟ್ ಗೈಸ್. ವಾಟ್ ಆ್ಯಂಡ್ ವ್ಯೂ. ಬಟ್ ಈ ವ್ಯೂನ ಜಾಸ್ತಿ ಟೈಮ್ ನೋಡೋಕ್ಕಾಗಲ್ಲ. ಸೊ ಗೈಸ್ ಇಲ್ಲೆಲ್ಲ ನಿಂತ್ಕೊಳಂಗೆ ಇಲ್ಲ, ನಿಂತ್ಕೊಂಡ್ರೆ ಬಾಧೆ, ತುಂಬಾ ಓವರ್ ಬಾಧೆ. ನಮ್ದೊಂದು ಬಚ್ಚೆ. ಸೊ ನಮ್ಮ ಏರ್ಪೋರ್ಟ್ ಟ್ರಿಪ್ ಡನ್ನು. ಸೊ ಇಲ್ಲೆಲ್ಲ ನಿಂತ್ಕೊಳಕ್ಕೆ ಬಿಡಲ್ಲ, ನಾವಾದರೂ ಒಂದು 10 ಮಿನಿಟ್ಸ್ ನಿಂತ್ಕೊಂಡಿದ್ದೀರಿ. ಸೊ ಇಟ್ಸ್ ವೆರಿ ಆನರಬಲ್ ಫಾರ್ ಅಸ್. ಈ ಸೆಕ್ಯೂರಿಟಿ ಅವ್ರು ನಮ್ಗೆ ನಿಂತ್ಕೊಳಕ್ಕೆ ಬಿಟ್ಟಿದ್ದಾರೆ ಇಲ್ಲಿ. ಸೊ ಚೆಕ್ಔಟ್ ಮಾಡ್ಬೋದು ಪ್ಲೇಸು. ಸೊ ಇಸ್ ಕಡೆ ಪೋಸು ಕೊಡ್ತಾ ಇದ್ದೀನಿ, ಇದು ಕಡೆ ಇದನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಗೈಸ್ ಹೋಗೋಣ. ಸೊ ನಮ್ಮ ಇವತ್ತು ಬ್ಲಾಗು ಇಲ್ಲೇ ಎಂಡ್ ಆಗ್ತಾ ಇದೆ, ಯಾಕಂದರೆ ಬ್ಯಾಟ್ರಿನೂ ಕಮ್ಮಿ ಇದೆ ಪವರು. ಸೊ ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಹೆಲ್ತ್, ರೈಡ್ ಸೇಫ್ಲಿ, ವೇರ್ ಯು ಹೆಲ್ಮೆಟ್ ಆ್ಯಂಡ್ ರೈಡ್ ಗೈಸ್. ಸಿಗೋಣ, ಅಲ್ಲಾ ಹಾಫೀಸ್.